ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಬನ್ನಿ, ಇವತ್ತು ನಾನು ನಿಮ್ಮೊಟ್ಟಿಗೆ ನಮ್ಮ ಮನೆಯಲ್ಲಿ ಮೊಟ್ಟೆ ಸಾಂಬಾರ್ ರೆಸಿಪಿನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಮೊಟ್ಟೆ ಸಾಂಬಾರಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದರೆ, 2 ಈರುಳ್ಳಿನ ತೊಗೊಂಡಿದ್ದೀನಿ ನಾನು. ಇದು 2 ಟೈಮ್ಗೆ ಬೇಕಾಗಿರೋಂಥ ಸಾಂಬಾರಿಗೋಸ್ಕರ, ಟೋಟಲಿ ಫಾರ್ 5 ಮೆಂಬರ್ಸ್. ಸೊ 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಇಷ್ಟನ್ನು ನಾನು ಫಸ್ಟು ಮಿಕ್ಸರ್ ಜಾರ್ನಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಸೊ ಈ ರೀತಿ ಮಸಾಲೆ ರೆಡಿ ಆಗುತ್ತೆ. ಸೊ ಈ ಮಸಾಲೆನ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ರೀತಿ ಪ್ಯಾನಿಗೆ ಆಯಿಲ್ ಕೂಡ ಹಾಕಿದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿ ಕಾಯಬೇಕು. ಸೊ ಯಾಕೆ ಈ ರೀತಿ ಪ್ಯಾನ್ ತೊಗೊಂಡಿದ್ದೀನಪ್ಪ ಅಂದರೆ, ಯಾವತ್ತಿಗೂ ಇದನ್ನು ನಮ್ಮಮ್ಮ ಹೇಳ್ಕೊಟ್ಟಿದ್ದು, ಮೊಟ್ಟೆ ಸಾಂಬಾರಾಗಲಿ ಅಥವಾ ಕೈಮಾ ಸಾಂಬಾರಾಗಲಿ ತಳ ಯಾವತ್ತೂ ದೊಡ್ಡದಾಗಿದ್ದರೆ ಸೊ ಆವಾಗ ಮೊಟ್ಟೆ ಆಗಲಿ ಕೈಮಾ ಆಗಲಿ ಒಡೆದೋಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಅದಕ್ಕೋಸ್ಕರನೇ ಆ ಥರನೇ ಪ್ಯಾನ್ನ ತೊಗೊಂಡಿದ್ದೀನಿ. ಬನ್ನಿ, ಎಣ್ಣೆ ಕಾದಿದೆ. ಅದಾದಮೇಲೆ ನಾನು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೋಬೇಕಾಗತ್ತೆ ಈ ಈರುಳ್ಳಿನ. ಸೊ ಈ ಈರುಳ್ಳಿ ಸ್ವಲ್ಪ ಹುರ್ಕೊಂಡಾದಮೇಲೆ ಈಗೇನು ನಾವು ಹಸಿ ಮಸಾಲೆ ಆಡಿಸಿದ್ವಲ್ಲ, ಗ್ರೈಂಡ್ ಮಾಡಿದ್ವಲ್ಲ, ಅದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಅದನ್ನು ಕೂಡ ಮಸಾಲೆನ ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಎಣ್ಣೆಯ ಹಸಿ ಅಂಶ ಎಲ್ಲ ಹೋಗೋವರೆಗೂ ಹುರ್ಕೋಬೇಕಾಗತ್ತೆ. ನೋಡಿ, ಈಗ ಮಸಾಲೆನ ಇದ್ರ ಒಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನು ನೀವು ಫ್ರೈ ಮಾಡ್ಕೋಬೇಕಾದ್ರೆ ಅದ್ರ ಘಮನೇ ಬೇರೆ. ಯಾಕೆಂದರೆ ನಾವೇನು ನಾನ್ ವೆಜ್ ಮಾಡ್ತೀವೋ ಆವಾಗಲೂ ಇದೇ ರೀತಿ ಮಸಾಲೆನ ಆಡಿಸ್ಕೊತೀವಿ. ಆಗೆಲ್ಲ ನಾವು ತುಂಬ ಚಿಕ್ಕವರಿದ್ದಾಗ ಇದಿಷ್ಟೇ ಮಸಾಲೆನ ರುಬ್ಬಿ ಚಿಕನ್ ಗ್ರೇವಿ ಮಾಡ್ತಿದ್ರು. ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತು, ಅದೇ ಥರ ಘಮ ಬರುತ್ತೆ. ಸೊ ಇದಕ್ಕೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ, ಜಾಸ್ತಿ ತೊಗೊಂಡಿಲ್ಲ. ಅದಕ್ಕೆ 2 ಸ್ಪೂನು ಸಾಂಬಾರು ಪೌಡರ್ ಅಂದರೆ ಮಟನ್ ಸಾಂಬಾರು ಪೌಡರ್ನ ಹಾಕ್ಕೊತಾ ಇದ್ದೀನಿ, ಮತ್ತು 1 ಟೊಮ್ಯಾಟೊ. ಮಟನ್ ಸಾಂಬಾರು ಪೌಡರ್ ಅಂದ ತಕ್ಷಣ ವೆಜಿಟೇರಿಯನ್ಸ್ಗೆ ಮಟನ್ ಏನು ಆ್ಯಡ್ ಮಾಡಿಬಿಟ್ಟಿದ್ದೀವಿ ಅಂತ ಅಲ್ಲ. ಇಲ್ಲಿ ಬರೀ ಮೆಣಸಿನ್ಕಾಯಿ ಮತ್ತು ಧನಿಯಾ ಮತ್ತು ಕಡಲೆಕಾಳು ಅಷ್ಟೇ ಸೇರಿಸಿರ್ತಾರೆ. ಅದನ್ನು ಮಟನ್ ಸಾಂಬಾರು ಪೌಡರ್ ಅಂತ ಕರಿತೀವಿ ನಾವು ನಾನ್ ವೆಜಿಟೇರಿಯನ್ಸು. ಸೊ ಈಗ ಆ ಮಸಾಲೆನ ಕಾಯಿನ ರುಬ್ಕೊಂಡಿದ್ದಾಯಿತು. ಈಗ ಮಸಾಲೆ ಕೂಡ ಫ್ರೈ ಆಗಿ ನೋಡಿ ಕಲರ್ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆಗಿದೆ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅರ್ಥ. ಸೊ ಇದಕ್ಕೆ ನಾನೀಗೇನು ಕಾಯಿ ರುಬ್ಕೊಂಡಿದ್ದೀನಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕೂಡ 1-2 ನಿಮಿಷ ಫ್ರೈ ಆಗೋಕ್ಕೆ ಬಿಡಬೇಕು. ಯಾವಾಗಪ್ಪ ನಮಗೆ ಚಿಕನ್ ತಿನ್ನಬೇಕು, ಮಟನ್ ತಿನ್ನಬೇಕು ಅನಿಸ್ತಿರತ್ತೆ, ಆ ಟೈಮಲ್ಲಿ ತಂದುಕೊಡೋಕ್ಕೆ ಯಾರೂ ಇರಲ್ಲ. ಹೊರಗಡೆ ಶಾಪಿಂದ ತೊಗೊಂಬರೋಕ್ಕೆ. ಸೊ ದಟ್ ಟೈಮ್ ಮನೆಯಲ್ಲಿ ಯಾವಾಗಲೂ ಮೊಟ್ಟೆ ಅಂತೂ ಇದ್ದೇ ಇರುತ್ತೆ. ಸೊ ಚಿಕನು ಮಟನ್ನು ತಿನ್ನಬೇಕು ಅನಿಸ್ದಾಗ ನಾವು ಈ ರೀತಿ ಮೊಟ್ಟೆ ಸಾಂಬಾರು ಕೂಡ ಮಾಡ್ಕೊಂಡು ತಿನ್ನೋದ್ರಿಂದ ಅದು ಕೂಡ ನಮ್ಗೆ ಅದೇ ಥರ ಫೀಲ್ ಕೊಡುತ್ತೆ. ಈ ಥರ ಸಾಂಬಾರು ಮಾಡೋದ್ರಿಂದ ಸೇಮ್ ನಮಗೆ ಮಟನ್ ಚಿಕನ್ ಸಾಂಬಾರು ಏನು ನಮಗೆ ಖುಷಿ ಕೊಡುತ್ತೋ ಅದೇ ಥರನೇ ಮೊಟ್ಟೆ ಸಾಂಬಾರು ಕೂಡ ಖುಷಿ ಕೊಡುತ್ತೆ. ಇದೇ ಥರ ಶೈಲಿನಲ್ಲಿ ಮೊಟ್ಟೆ ಕೈಮಾ ಸಾಂಬಾರು ಕೂಡ ಮಾಡ್ಬೋದು. ಅದನ್ನು ನಾನು ನಿಮ್ಮೊಟ್ಟಿಗೆ ಇನ್ನೂ ಒಂದು ಸಲ ಯಾವಾಗಾದರೂ ಮಾಡಿದಾಗ ಶೇರ್ ಮಾಡ್ಕೊತೀನಿ. ಸೊ ನೋಡಿ, ಇಲ್ಲಿ ಫ್ರೈ ಆಗ್ತಾಯಿದೆ. ಇದು ಕೂಡ ಇದಕ್ಕೀಗ ವಾಟರ್ನ ಆ್ಯಡ್ ಮಾಡಿಕೊಂಡು ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀವು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಕಾಣ್ತಿರ್ಬೋದು ನಿಮಗೆ. ಯಾಕಪ್ಪ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ಮೊಟ್ಟೆ ಆ್ಯಡ್ ಮಾಡಿದ್ಮೇಲೆ ಅದು ಮತ್ತೆ ನಾರ್ಮಲಾಗಿ ಗಟ್ಟಿಯಾಗಿಯೇ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ರುಚಿಯೆಲ್ಲ ಕರೆಕ್ಟಾಗಿತ್ತು, ಬಟ್ ಸ್ವಲ್ಪ ರುಚಿ ಕಮ್ಮಿ ಅನಿಸ್ತಿದೆ ಅಂತ ಹೇಳಿಬಿಟ್ಟು ಸಾಲ್ಟ್ ಪೌಡರ್ ಏನಿತ್ತು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಮೊಟ್ಟೆನ. ಈ ಥರ ಮೊಟ್ಟೆನ ತೊಗೊಂಡು ನಾವು ಸಾಂಬಾರನ್ನ ಈಗ ಕುದ್ದಾದಮೇಲೆ ಅದನ್ನು ಆಫ್ ಮಾಡ್ಕೋಬೇಕು. ಮಾಡ್ಕೊಂಡಾದಮೇಲೆ ಈ ಮೊಟ್ಟೆನ ಒಂದು ಬೌಲ್ ತೊಗೊಂಡು ಬೌಲಿಗೆ ಬಿಡ್ಕೋಬೇಕಾಗತ್ತೆ. ಸೊ ನಾವು ನಾನ್ ವೆಜ್ನ ಹೊರಗಡೆ ಮಾಡೋದ್ರಿಂದ ನಾನು ಇವಾಗ ಏನು ಸಾಂಬಾರು ಬೆಂದಿತ್ತಲ್ಲ ಅದನ್ನು ಹೊರಗಡೆ ತೊಗೊಂಡ್ಬಿಟ್ಟು ಗ್ಯಾಸ್ ಸ್ಟವ್ನ ಆನ್ ಮಾಡಿ ಫುಲ್ ಕಡಿಮೆ ಫ್ಲೇಮ್ ಕೊಟ್ಬಿಟ್ಟು ಸೊ ಒಂದೊಂದಾಗಿ ಈ ರೀತಿ ಮೊಟ್ಟೆನ ಬಿಡ್ಕೊತಾ ಇದ್ದೀನಿ.
ನಿಧಾನವಾಗಿ ಎಲ್ಲ ಮೊಟ್ಟೆನೂ ಇದೇ ರೀತಿ ಬಿಟ್ಕೋಬೇಕು. ಅದಾದಮೇಲೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ನಿಧಾನಕ್ಕೆ ಕಡಿಮೆ ಇದರಲ್ಲೇ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಅದಾದಮೇಲೆ ಮೊಟ್ಟೆ ಈ ರೀತಿ ರೆಡಿ ಆಗುತ್ತೆ. ಸೊ ನೋಡಿ, ಒಂದೇ ಒಂದು ಮೊಟ್ಟೆ ಕೂಡ ಒಡೆದೋಗಿಲ್ಲ, ತಳ ದೊಡ್ಡದಾಗಿತ್ತು, ಹಾಗೆ ಕಡಿಮೆ ಫ್ಲೇಮಲ್ಲಿ ಮೊಟ್ಟೆ ಎಲ್ಲ ಬೆಂದು ಈ ರೀತಿ ಕಾಣಿಸ್ತಾ ಇದೆ. ಈ ರೀತಿ ನಮ್ಮ ಮನೆಯ ಮೊಟ್ಟೆ ಸಾಂಬಾರು ರೆಡಿಯಾಗಿತ್ತು. ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿತ್ತು. ಸೊ ಇದು ಇವತ್ತಿನ ನಮ್ಮ ಮನೆಯ ಮೊಟ್ಟೆ ಸಾಂಬಾರು ರೆಸಿಪಿ. ಇದ್ರ ಜೊತೆಗೆ ಮುದ್ದೆ ಕೂಡ ರೆಡಿಯಾಗಿತ್ತು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.